90,000 ರೂಪಾಯಿ ಮಾಡಿಕೊಡೋಣ. ಅದಾಗಿರ್ಬೋದು 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ LPG ಇದೆ. 1,55,000 ರೂಪಾಯಿಗೆ ಆಗುತ್ತೆ. ಬರೀ 1,55,000. 1,55,000 ರೂಪಾಯಿ ಕೊಡೋಣ. ಬರೀ 1,80,000 ರೂಪಾಯಿಗೆ ಆಗುತ್ತೆ. 2,85,000 ರೂಪಾಯಿಗೆ ಆಗುತ್ತೆ. 285ಕ್ಕೆ ವಿತ್ ಸನ್ರೂಫ್ ಇರೋ ಗಾಡಿ ಕೊಡೋಣ. 165ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ 1,65,000 ರೂಪಾಯಿ ಕೊಡೋಣ. 1,95,000 ರೂಪಾಯಿಗೆ ಆಗುತ್ತೆ. 90,000 ರೂಪಾಯಿ ಮಾಡಿಕೊಡೋಣ. ಅದಾಗಿರ್ಬೋದು 1,90,000ಕ್ಕೆ 1,90,000 ರೂಪಾಯಿಗೆ ಶಿಫ್ಟ್ ಡಿಸೈರ್ ಖಂಡಿತ ಕೊಡ್ತೀವಿ. 2,20,000ಕ್ಕೆ 2012 ಮಾಡಲು ಕೊಡೋಣ. 2010 ಮಾಡಲು ಡಿಸೈರು ಡೀಸೆಲ್ ಗಾಡಿ ಬರೀ 2,40,000 ರೂಪಾಯಿ ಕೊಡೋಣ. 95,000ಕ್ಕೆ ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು 85,000 ರೂಪಾಯಿ ಕೊಡೋಣ. 85,000ಕ್ಕೆ ಫ್ರೆಶ್ FC ಕೂಡ ಇದೆ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಮತ್ತೊಂದು ಸರ್ತಿ ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನೀವು ಗಾಡಿಗಳು ಸ್ಟಾಕ್ಸ್ ಜಾಸ್ತಿ ಆಗಿದೆ. ಅದಾದ ನಂತರ ಇಯರ್ ಎಂಡ್ ಬರ್ತಿದೆ. ಇಯರ್ ಎಂಡಲ್ಲಿ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಕೊಡ್ತಿದ್ದಾರೆ. ನೀವು ಯಾವ ವೆಹಿಕಲ್ ನೋಡ್ತೀರಾ ಎಲ್ಲ ವೆಹಿಕಲ್ಗಳು ಮಲ್ಟಿಪಲ್ ಆಪ್ಷನ್ ಅಂತಂದ್ರೆ ನೀವು i10 ನೋಡ್ತೀರಾ ಆಟೋಮೆಟಿಕ್ಗಳು ಸಿಗುತ್ತೆ ಆ್ಯಂಡ್ ಮ್ಯಾನ್ಯುವಲ್ ಅಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ವ್ಯಾಗನರ್ ನೋಡ್ತೀರಾ 7 ವೆಹಿಕಲ್ ಇದೆ. i10 ಕೂಡ ಆಲ್ಮೋಸ್ಟ್ 8 ವೆಹಿಕಲ್ ಇದೆಯಲ್ಲ ಸರ್. ಆ್ಯಂಡ್ ಎಲ್ಲಿ ಬರುತ್ತೆ ಎಲ್ಲ ಅಡ್ರೆಸ್ ಕೇಳ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೆಂಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್? ಅಡ್ರೆಸ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಒಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ಟ್ರೈಟ್ ಒಂದು 50 ಮೀಟರ್ ಮುಂದೆ ಬಂತು ಅಂತಂದ್ರೆ ನೋಡಿ ಸರ್, ನೆಕ್ಸ್ಟ್ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಕನ್ಫ್ಯೂಸ್ ಆದ್ರೆ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ಕಾಲ್ ಮಾಡಿ ನಿಮಗೆ ಲೊಕೇಶನ್ ಬೇಕಾ, ಡೀಟೇಲ್ಸ್ ಬೇಕಾ, ಪ್ರತಿಯೊಂದು ತಿಳಿಸ್ಕೊಡೋಣ. ಖಂಡಿತ ವಾಕೇಬಲ್ ಡಿಸ್ಟೆನ್ಸ್ ಆಗಿರುತ್ತೆ ನಿಮಗೆ 50 ಮೀಟರ್ ಸರ್ ಹೇಳ್ದಂಗೆ. ಬಸ್ಸಲ್ಲಿ ಬರೋರಿಗೆ ಇಲ್ಲಿಂದ ಬರ್ಬೋದಲ್ಲ ಸರ್? ಈಗ ನಾಗರಬಾವಿ ಸರ್ಕಲ್ ಆ ಕಡೆಯಿಂದ ಬಂದವರಿಗೆ ನಮ್ಮೂರ ತಿಂಡಿ ಹೋಟೆಲ್, ನಾಯಂಡಹಳ್ಳಿ ಕಡೆಯಿಂದ ಬಂದ್ರೆ ನಮ್ಮೂರ ತಿಂಡಿ ಹೋಟೆಲ್ ಹತ್ರ ಸ್ಟಾಪ್ ಇದೆ. ಸುಮ್ನಹಳ್ಳಿ ಕಡೆಯಿಂದ ಬಂದವರಿಗೆ ನಾಗರಬಾವಿ ಸರ್ಕಲ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ಹಾರ್ಡ್ಲಿ ಒಂದು 500 ಮೀಟರ್ ಅಷ್ಟೇ. 500 ಮೀಟರ್ ಅಷ್ಟೇ ಸರ್. ಓಕೆ, ವಾಕೇಬಲ್ ಡಿಸ್ಟೆನ್ಸ್. ಈಗ ನಾನು ಹಳೆ ವಿಡಿಯೋಕ್ಕಿಂತ ಇವಾಗ ಸ್ಟಾಕ್ ಜಾಸ್ತಿ ಆಗಿದೆ ಸರ್. ತುಂಬಾ ಜಾಸ್ತಿ ಇದಾವೆ ಸರ್. ಯಾಕಂದ್ರೆ ಇಯರ್ ಅಂಡ್ ಆಫರಲ್ಲೂ ಕೊಡ್ತೀವಿ. ಗಾಡಿಗಳು ತುಂಬಾ ಸ್ಟಾಕ್ ಇದೆ. ಪ್ರೆಸೆಂಟ್ 85,000ದಿಂದ ಒಂದು 8 ಲಕ್ಷದವರೆಗೂ ಗಾಡಿಗಳು. 8 ಲಕ್ಷದವರೆಗೆ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಪ್ರೆಸೆಂಟ್ ಇವಾಗ ಒಂದು 70 ವೆಹಿಕಲ್ ಸ್ಟಾಕ್ ಇದೆ. 70 ವೆಹಿಕಲ್ ಇನ್ನೂ ಬರ್ತಿರುತ್ತಾ? ಸಣ್ಣ ಸರ್ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಮ್ಮಲ್ಲಿ ನಾವು ಕೊಡ್ತಾ ಇರೋದು ಡೀಲರ್ ಪ್ರೈಸ್ ಅದ್ರಲ್ಲಿ ಇಯರ್ ಅಂಡ್ ಆಫರ್ ಇನ್ನೂ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀವಿ. ಹಂಗಾಗಿ ನಮ್ಮಲ್ಲಿ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಖಂಡಿತ. ಅಂಡ್ ನೀವು ಇದು ವಿಡಿಯೋದಲ್ಲಿ ನೋಡ್ಬೋದು, ನೀವು ಕಮರ್ಷಿಯಲ್ ವೆಹಿಕಲ್ ನೋಡಿದ್ರೆ ಕಮರ್ಷಿಯಲ್ ವೆಹಿಕಲ್ಗಳು ಆ್ಯಡ್ ಆಗಿದೆ. ಒಂದು 2 ಗಾಡಿ ಇರೋದಷ್ಟೇ, 3 ಗಾಡಿ ಇರೋದು ಕಮರ್ಷಿಯಲ್. 3 ಗಾಡಿ ಇದೆ ಸರ್. ಓಕೆ, ದುಡಿಯೋರ್ಗೂ ಬೇಕನ್ನೋರಿಗೆ ವಿಸಿಟ್ ಆಗಿ. ಆಲ್ಮೋಸ್ಟ್ ನೀವು i10 ಅದೇ ಚಿಕ್ಕ ವೆಹಿಕಲ್ಗಳಿಗೆ ನೋಡ್ತಿರೋ ತುಂಬಾ ಆಪ್ಷನ್ ಇದೆ ಸರ್. ಲೋನು ಸರ್ 13ಇಂದ ಅಬೌವ್ 13ಇಂದ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ 80% ತನಕ ಲೋನ್ ಮಾಡಿಸ್ಕೊಡ್ತೀವಿ. ಖಂಡಿತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್, ಬನ್ನಿ ಸರ್, ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಕಸ್ಟಮರ್ ನೋಡ್ತಾ ಇರ್ತಾರೆ. ಬಂದ್ರೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟರ್ಸ್ ಅನ್ನ ಖಂಡಿತ ಮಾಡಿಸ್ಕೊಡೋಣ ಸರ್. ಅದ್ರ ಬಗ್ಗೆ ಚಿಂತೆನೆ ಮಾಡೋಣ. ನಾವು ಮೊದಲಿಂದ ಅಷ್ಟೇ ಡೀಲರ್ ಪ್ರೈಸಲ್ಲೇ ಗಾಡಿ ಕೊಡೋದು. ಅದರಲ್ಲೂ ಇಯರ್ ಅಂಡ್ ಆಫರಲ್ಲಿ ಇನ್ನೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕಸ್ಟಮರಿಗೆ ಖುಷಿ ಆಗೋ ಥರ ಗಾಡಿ ಕೊಡೋಣ. ಬನ್ನಿ, ಸ್ಕ್ರೀನ್ಶಾಟ್ ತಗೊಳ್ಳಿ, ಯಾವ ವೆಹಿಕಲ್ ಬೇಕು ಎಲ್ಲ ಇವ್ರಿಗೆ ತೋರಿಸಿ, ಅದರಲ್ಲೂ ನೆಗೋಷಿಯೇಟ್ ಮಾಡ್ತಾರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಬನ್ನಿ ಸರ್, ಶುರು ಮಾಡೋಣ ಸರ್? ಶುರು ಮಾಡೋಣ ತಗೊಳ್ಳಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಲೋ ಬಜೆಟ್ ಇಂದ ಶುರು ಮಾಡಿಬಿಡೋಣ. ಸ್ಪಾರ್ಕ್ ಇಂದ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕೇಳ್ತಾ ಇರ್ತಾರೆ, ಲೋ ಬಜೆಟ್ ಅಲ್ಲಿ ನಮಗೆ ಒಂದು ವೆಹಿಕಲ್ ಬೇಕಾಗುತ್ತೆ ಅಂತ ಕೇಳ್ತಾರಲ್ವಾ. ಸ್ಪಾರ್ಕ್ 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 29 ವರೆಗೂ FC ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಬರೀ 69,000 ಹೊಡಿದೆ. 95,000 ಸರ್. 95,000ಕ್ಕೆ ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದು 85,000 ರೂಪಾಯಿ ಕೊಡೋಣ. 85,000ಕ್ಕೆ ಫ್ರೆಶ್ FC ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ VXI ವೇರಿಯಂಟ್ ಪೆಟ್ರೋಲ್. ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ VXI 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು ನಿಮಗೆ 4,45,000 ಕೋಟಿಂಗ್ ಇರೋದು. ಬನ್ನಿ, ಒಂದು 4,25,000 ರೂಪಾಯಿ ಮಾಡಿಕೊಡೋಣ. 4,25,000. 4,25,000 ರೂಪಾಯಿ ಕೊಡೋಣ. ಓಕೆ, ನೆಕ್ಸ್ಟ್ i20 ಸರ್. i20 ಬಂದು 2011 ಮಾಡಲು ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವೇರಿಯಂಟು, ಡೀಸೆಲ್ ಗಾಡಿ. ಓಕೆ, ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ ಬಂದು 2,75,000 ಹೇಳೋದು. ಬನ್ನಿ, ಒಂದು 2,60,000 ರೂಪಾಯಿ ಕೊಡೋಣ. ಅದು ಡೀಸೆಲ್ ಗಾಡಿ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಓಮಿನಿ ಬಂದು ಸರ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಕಡಿಮೆ ಬಜೆಟ್ ಅಲ್ಲಿ ಕೊಡೋಣ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ LPG ಇದೆ. 1,55,000 ರೂಪಾಯಿಗೆ ಆಗುತ್ತೆ. ಒಂದೂವರೆ ಮಾಡೋಣ ಬನ್ನಿ ಸರ್. ಓಕೆ ಸರ್, ವ್ಯಾಗನರು ಲೈನಾಗಿ ನಿಂತು ನೋಡಿ ಸರ್. ಎಷ್ಟಿದೆ? ಎಲ್ಲ ಸಿಲ್ವರ್ ಕಲರ್ 4 ಗಾಡಿ ಇದಾವೆ. ಫಸ್ಟ್ ವೆಹಿಕಲ್ ಬಂದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್ ಗಾಡಿ ಚೆನ್ನಾಗಿದೆ. ಇದು ಬಂದು ಕೇವಲ ಬರೀ 2,65,000ಕ್ಕೆ ಕೊಡೋಣ ಸರ್. 2,65,000ಕ್ಕೆ ಆಟೋಮೆಟಿಕ್ VXI. ಪ್ರೊಫೈಲ್ ಚೆನ್ನಾಗಿತ್ತು. ಇದು ಕೂಡ ಲೋನ್ ಕೂಡ ಮಾಡಿಸ್ಕೊಳ್ಳೋಣ. ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದು ವ್ಯಾಗನರ್ ಸರ್. ವ್ಯಾಗನರ್ ಬಂದು ಇದು 21 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VXI.
ಬರೀ 4,15,000 ಆಗುತ್ತೆ. 21 ಮಾಡಲ್ 21 ಮಾಡಲು 4,15,000 ಆಗುತ್ತೆ. ಆ್ಯಂಡ್ ಓಲ್ಡ್ ಮಾಡಲ್ ಇನ್ನೂ 3 ಗಾಡಿ ಇದೆಯಲ್ಲ ಅಣ್ಣ ಹೇಳಿ. ಸರ್ ಇದು ಬಂದು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸರ್ ಬರೀ 2,25,000 ಆಗುತ್ತೆ. 2,25,000 2,25,000 ಖಂಡಿತ ಕೊಡೋಣ. ಇಯರ್ ಎಂಡ್ ಆಫರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಟಾಟಾ ಮಾನ್ಸಾ 2010 ಮಾಡಲು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟು ಬರೀ 1,80,000 ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿದೆ. ಹೌದು. ಓಕೆ ಫ್ರೆಶ್ ಎಫ್ಸಿ ಸಿಗುತ್ತೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಬಂದು 2,45,000 ಆಗುತ್ತೆ. LXI AC ಪವರ್ ಸ್ಟೇರಿಂಗ್ 2 ಪವರ್ ಇಂದ ಗಾಡಿ ತುಂಬ ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸೇಮ್ ಸರ್ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ವಿತ್ LPG ಇದೆ. ಗುಡ್ ಕಂಡೀಷನ್ ವೆಹಿಕಲ್. AC ಪವರ್ ಸ್ಟೇರಿಂಗ್ ಪವರ್ ಇಂದ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಇದು ಕೂಡ 2,45,000 ಆಗುತ್ತೆ. 2,45,000. LPGಯಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್ ಒಂದು 24-25 ಬರುತ್ತೆ. ಆರಾಮಾಗಿ ಬರುತ್ತೆ. ಆರಾಮಾಗಿ ಬರುತ್ತೆ. 2011 ಮಾಡಲು. ನೆಕ್ಸ್ಟ್ ಇನ್ನೊಂದು ಡೀಸೆಲ್ ವೇರಿಯಂಟ್. ಸರ್ ಡೀಸೆಲ್ ವೇರಿಯಂಟ್ ಬಂದು 2011 ಮಾಡಲು ZAE ಥರ್ಡ್ ಓನರ್ ಆಗಿದೆ. ಟಾಪ್ ಅಂಡ್ ಮಾಡಲ್ ವೇರಿಯಂಟು. ಓಕೆ ಡೀಸೆಲ್ ಗಾಡಿ. ಇದು ಬಂದು 3,40,000 ಆಗುತ್ತೆ. 3,40,000. 3,40,000 ಟಾಪ್ ಅಂಡ್ ವೇರಿಯಂಟ್ ಗಾಡಿ ಸಿಗುತ್ತೆ ಸರ್. ಓಕೆ ನೆಕ್ಸ್ಟ್ ಡಸ್ಟರ್ ಸರ್ ನಿಸಾನ್ ಟೆರಾನೋ ಬಂದು 2014 ಮಾಡಲು ಸಿಂಗಲ್ ಓನರ್ 110 PS ಡೀಸೆಲ್ ಗಾಡಿ. ಓಕೆ AC ಪವರ್ ಸ್ಟೇರಿಂಗ್ ಪವರ್ ಇಂಡ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 3,40,000 ಫಿಕ್ಸೆಡ್ ರೇಟ್. ಫಿಕ್ಸ್ ಪ್ರೈಸ್. ಓಕೆ ನೆಕ್ಸ್ಟ್ ಫೋರ್ಡ್ ಫಿಗೋ ಬಂದು 2012 ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಚೆನ್ನಾಗಿದೆ. ಇದು ಕೂಡ ಸರ್ ಇದು ಬಂದು ನಿಮಗೆ 1,65,000 ಆಗುತ್ತೆ. 1,65,000 ಆಸ್ ಇಟ್ ಈಸ್ ಕಂಡೀಷನ್ 1,65,000 ಕೊಡೋಣ. ಓಕೆ ನೆಕ್ಸ್ಟ್ SX4 ಸರ್ SX4 ಬಂದು 2011 ಮಾಡಲು ZXI ಟಾಪ್ ಅಂಡ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಇದು ಬಂದು ಆಕ್ಷನ್ ಫ್ರೀ ವೆಹಿಕಲ್. 2,25,000 ಹೇಳೋದು ಒಂದು 2,00,000 ಆಗುತ್ತೆ ಸರ್. 2,00,000 ಟಾಪ್ ಅಂಡ್ ಮಾಡಲ್ ಗಾಡಿ. ZXI. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಜ್ ಟಾಪ್ ಅಂಡ್ ZXI ಪ್ಲಸ್ ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು ಬರೀ 4,25,000 ಆಗುತ್ತೆ. 4,25,000 ಪುಷ್ ಬಟನ್ ಸರ್. ZXI ಪ್ಲಸ್. ಓಕೆ ಹಾಗೆ ನೆಕ್ಸ್ಟ್ ಇನ್ನೊಂದು ಸಿಯಾಜ್ ಸರ್ ಸಿಯಾಜ್ ಅಲ್ಲ ಸರ್, ಇದು ಸ್ಕೋಡಾ ರ್ಯಾಪಿಡ್. ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಟಾಪ್ ಅಂಡ್ ವೇರಿಯಂಟ್. ಓಕೆ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್ ಇದು ಕೂಡ. ಸರ್ 4,95,000 ಕೊಡೋಣ. ಫೈನಲ್ ರೇಟ್ 4,95,000. ಯಾಕಂದ್ರೆ ಇಯರ್ ಅಂಡ್ ಆಫರ್. ಇದು ಬಂದು ನಾವು ಮೊದಲು ಹೇಳ್ತಾ ಇದ್ದು 5,35,000. 4,95,000 ಕೊಡೋಣ. ಇಯರ್ ಅಂಡ್ ಆಫರ್ ಸ್ಟಾಕ್ ಕ್ಲಿಯರ್ ಮಾಡ್ತೀರಾ? ಸ್ಟಾಕ್ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 4,95,000. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೂ 5,000 ಕಮ್ಮಿ ಮಾಡ್ಕೊಡೋಣ ಸರ್. 4,90,000. 4,90,000 ಕೊಡೋಣ. ಓಕೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಇನ್ನೊಂದು I20. ಸರ್ I20 ಬಂದು 2020 ಮಾಡಲು ಸಿಂಗಲ್ ಓನರ್ 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು ಪೆಟ್ರೋಲ್ ಗಾಡಿ. ಸರ್ ಇದು ಬಂದು 6,25,000 ಹೇಳೋದು. 5,90,000 ಕೊಡೋಣ. 5,90,000 ಕೊಡೋಣ ಸರ್. ಸರ್ I10 ಬಂದು 2012 ಮಾಡಲು ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಸರ್ ಬರೀ 2,20,000 ಕೊಡೋಣ. 2,20,000 2012 ಮಾಡಲು ಕೊಡೋಣ ಸರ್. ಓಕೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸರ್ ಇದು ಶಿಫ್ಟ್ ಬಂದು 2011 ಮಾಡಲು ಸೆಕೆಂಡ್ ವೇರಿಯಂಟು ZXI ಟಾಪ್ ಅಂಡ್ ಗಾಡಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಬ್ಯಾಕ್ ಫೈಫರ್ ಡಿಫಾಗರ್ ಎಲ್ಲ ಬರುತ್ತೆ. ಸರ್ ಇದು ಬಂದು ಬರೀ 2,60,000 ಕೊಡೋಣ. 2,60,000 ಸೆಕೆಂಡ್ ಓನರ್ ಆಗಿದೆ ZXI. ನೆಕ್ಸ್ಟ್ ರಿಡ್ಸ್ ಸರ್ ರಿಡ್ಸ್ ಬಂದು 2010-11 ಸಿಂಗಲ್ ಓನರ್ 69,000 ಓಡಿದೆ. VXI ಪೆಟ್ರೋಲ್ ವೇರಿಯಂಟು. ಇದು ಬಂದು 2,60,000 ಮಾಡಿಕೊಡೋಣ ಸರ್. 2,60,000. 2,60,000. I10 ಇಂದರದು ಸರ್ I10 ಬಂದು 2012-13 ಸೆಕೆಂಡ್ ಓನರ್ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟು 2,95,000 ಆಗುತ್ತೆ. 2,95,000. 2,95,000. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ಸರ್ ಇದು ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಲೋನ್ ಸಿಗುತ್ತೆ. ಸರ್ ಇದು ಬಂದು 2,85,000 ಆಗುತ್ತೆ. 2,85,000. 2,85,000 15 ಮಾಡಲು. 15 ಮಾಡಲ್ I10. ಸರ್ ನೆಕ್ಸ್ಟ್ ಸೆಲೆರಿಯೋ. ಸರ್ ಸೆಲೆರಿಯೋ ಬಂದು 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಗಾಡಿ. VXI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್. ಬರೀ 3,25,000 ಹೇಳೋದು. ಬರೀ 2,95,000 ಕೊಡೋಣ. 25,000 2,95,000. ಖಂಡಿತ 2,90,000 ಕೊಡೋಣ. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಬಂದು
2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,90,000 ರೂಪಾಯಿ ಕೊಡೋಣ. 1,90,000ಕ್ಕೆ 1,90,000 ರೂಪಾಯಿಗೆ ಶಿಫ್ಟ್ ಡಿಸೈರ್ ಖಂಡಿತ ಕೊಡ್ತೀವಿ. ಓಕೆ. ಆ್ಯಂಡ್ ಈ ಒಂದು ಟೈರ್ ಕೂಡ ಹೊಸದಾಗ್ಸಿದ್ರೆ ಅಂತ ಹೇಳ್ಬೋದು. ನೋಡು ಗಾಡಿ ಕ್ಲಾಸ್ ಆಗಿದೆ. ಸ್ವಿಫ್ಟ್ ಡಿಸೈರು ಸರ್ ಏನಾದರೂ ಇನ್ನೊಂದು ಪ್ರೈಸ್ ಏನಾದರೂ ಸರ್ ಕೊಡ್ತಾ ಇರೋದೇ ಕಮ್ಮಿ ಪ್ರೈಸು. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಓಕೆ. ಕಸ್ಟಮರ್ ಬರಲಿ. 1,85,000 ರೂಪಾಯಿ ಬೇಕಾದ್ರೆ ಮುಗಿಸ್ಕೊಡ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್ ಆಲ್ಟೋ. ಸರ್ ನೆಕ್ಸ್ಟ್ ವೆಹಿಕಲ್ಲು ಆಲ್ಟೋ 800 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 57,000 ಓಡಿದೆ. 2,55,000 ರೂಪಾಯಿಗೆ ಆಗುತ್ತೆ. 2,55,000 ರೂಪಾಯಿಗೆ ಆಗುತ್ತೆ. ಒಮಿನಿ ಸರ್ ಓಮಿನಿ 2018 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್. ಓಕೆ. ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಗಾಡಿ ತುಂಬ ಚೆನ್ನಾಗಿದೆ. ಬರೀ 50,000 ಓಡಿದೆ. ಇದು ಬಂದು 3,15,000 ರೂಪಾಯಿಗೆ ಆಗುತ್ತೆ. 3,15,000 3,15,000 ರೂಪಾಯಿಗೆ ಆಗುತ್ತೆ. ಲೋನ್ ಆಗುತ್ತಲ್ಲ? ಖಂಡಿತ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ನೆಕ್ಸ್ಟ್ ವೆಹಿಕಲ್ ಅಣ್ಣ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಡಿಸೈರು 10 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು ಡೀಸೆಲ್ ವೇರಿಯಂಟು 30ವರೆಗೂ FC ಇದೆ ಸರ್. 2,40,000 ರೂಪಾಯಿ ಕೊಡೋಣ. 2010 ಮಾಡಲು ಡಿಸೈರು. 2010 ಮಾಡಲು ಡಿಸೈರು ಡೀಸೆಲ್ ಗಾಡಿ. ಬರೀ 2,40,000 ರೂಪಾಯಿ ಕೊಡೋಣ. 2,40,000ಕ್ಕೆ. ಹೌದು. ಈ ಕಡೆ ಹೋಗ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಸರ್ EV ವೆಹಿಕಲ್ಗಳು 3 ಗಾಡಿ ಇದಾವೆ ಆಸ್ ಇಟ್ ಈಸ್ ಕಂಡೀಷನಲ್ಲಿ. ಸರ್ 99,000 90,000 ರೂಪಾಯಿ ಮಾಡಿಕೊಡೋಣ. ಅದಾಗಿರ್ಬೋದು. 3 ಯಾವುದೇ ತಗೊಳ್ಳಿ ಎಲ್ಲ ಸಿಂಗಲ್ ಓನರ್ ವೆಹಿಕಲ್. 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು 90,000 ಅದು 90,000 ಅದು 90,000 ಯಾವ್ದು ಬೇಕಾದ್ರೆ ತಗೋಬಹುದು ಆಸ್ ಇಟ್ ಈಸ್ ಕಂಡೀಷನ್. ಓಕೆ. 90,000ಕ್ಕೆ ನಿಮಗೆ 90 15 ಮಾಡಲು ಎಲೆಕ್ಟ್ರಿಕ್ EV ಗಾಡಿಗಳು ಸಿಗ್ತಿರೋದು. ಸ್ವಲ್ಪ ಏನಾದರೂ ನೆಗೋಷಿಯೇಟ್ ಬಂದರೆ ಸರ್ಗೆ ಹೇಳ್ತಾ ಇರೋದೇ ಕಮ್ಮಿ ರೇಟು. ಓಕೆ ಬನ್ನಿ ಗಾಡಿ ಅವರು ಚೆಕ್ ಮಾಡ್ಕೊಂಡು ಓಕೆ ಆಯ್ತು ಅಂತಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡೋಣ. ಖಂಡಿತ. ಹಾಗೆ ಸ್ಯಾಂಟ್ರೋ ನೋಡ್ತಿದ್ರೆ ಒಂದು ವೆಹಿಕಲ್ ಹಿಂದ್ಗಡೆ. ಸರ್ ಸ್ಯಾಂಟ್ರೋ ಬಂದು 2006 ಸೆಕೆಂಡ್ ಓನರು. 1,15,000 ಇತ್ತಾಗೊಂತೀರಾ. ಆಲ್ಟೋ K10 11 ಮಾಡಲು ಬರೀ 1,45,000. 1,45,000 11 ಮಾಡಲು. ಹೌದು ಖಂಡಿತ ಸರ್. 2009 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ ಫಿಯಟ್ ಲೀನಿಯಾ. ಇದು ಬಂದು 1,80,000 ಫಿಕ್ಸೆಡ್. 1,80,000ಕ್ಕೆ 1,80,000 ಫಿಕ್ಸೆಡ್ ರೇಟ್. ಆ ಕಡೆ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಬಂದು 3,50,000. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VDI ರೀನಂಬರ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. 3,50,000. ಇನ್ನೊಂದು ವ್ಯಾಗನರ್ ಇರೋದು. ತುಂಬಾ ವ್ಯಾಗನರ್ಗಳು ನಿಮ್ಮ ಹತ್ರ ಇದೆ ಅಂತ ಹೇಳ್ಬೋದು ಸರ್. ಪ್ರೆಸೆಂಟ್ 7 ಗಾಡಿ ಇದಾವೆ ಸರ್. 7 ಗಾಡಿ ಇದಾವೆ. ಲೋ ಬಜೆಟ್ ಇದು. 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. VXI AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು ಬರೀ 1,55,000. 1,55,000 ರೂಪಾಯಿ ಕೊಡೋಣ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಅದು ಸೋಲ್ಡ್ ಆಗಿದೆ. ಓಕೆ. ಸರ್ ಕ್ವಿಡ್ ಬಂದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ಆಟೋಮೆಟಿಕ್ಕು. ಓಕೆ. 1 ಲೀಟರ್ ಇಂಜನ್ ಸರ್. ತುಂಬ ಚೆನ್ನಾಗಿದೆ ಗಾಡಿ. ಬರೀ 81,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಬಂದು ನಿಮಗೆ 3,25,000 ಕೋಟಿಂಗ್ ಇರೋದು 3 ಲಕ್ಷಕ್ಕೆ ಆಗುತ್ತೆ ಸರ್. 3 ಲಕ್ಷಕ್ಕೆ ಆಗುತ್ತೆ ಸರ್. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡೋಣ. 3 ಲಕ್ಷಕ್ಕೆ ಬನ್ನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ I20 ಸರ್. ನೆಕ್ಸ್ಟ್ ವೆಹಿಕಲ್ ಬಂದು I20 14 ಮಾಡಲು 4th ಓನರ್ ಆಗಿದೆ. ಬರೀ 2,80,000 ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ. 14 ಮಾಡಲು. ಹೌದು. 2,80,000. ಬರೀ 2,80,000. ಓಕೆ. ನೆಕ್ಸ್ಟ್ ಆಲ್ಟೋ K10 ಸರ್. ಆಲ್ಟೋ K10 ಬಂದು 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VXI ಸರ್. 1,95,000 ರೂಪಾಯಿಗೆ ಆಗುತ್ತೆ. 2,25,000 ಹೇಳೋದು. 1,95,000 ರೂಪಾಯಿಗೆ ಆಗುತ್ತೆ. ಓಕೆ. ನೆಕ್ಸ್ಟ್ 800 ಸರ್. ಆಲ್ಟೋ 800 ಬಂದು 13 ಸಿಂಗಲ್ ಓನರ್ ವೆಹಿಕಲ್ ಸ್ಟ್ಯಾಂಡರ್ಡ್ ಗಾಡಿ. ಫಿಕ್ಸೆಡ್ ರೇಟ್ 1,55,000 ರೂಪಾಯಿಗೆ ಆಗುತ್ತೆ. 1,55,000 ರೂಪಾಯಿಗೆ 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಒಮಿನಿ ತೋರಿಸಿದ್ರೆ ಈ ಕಡೆ ಆಲ್ಮೋಸ್ಟ್ ನೋಡ್ಬೋದು. ಈಕೋಗಳು ಒಮಿನಿಗಳು ಇದೆ ಅಂತ ಹೇಳ್ಬೋದು. ಎಷ್ಟು ಫುಲ್ ಲೈನ್ ಆಗಿದೆ ನೋಡಿ ಸರ್. ಈಗ ಲೈನ್ ಆಗಿದೆ. ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ರು, ಹಂಗಾಗಿ ನೋಡಿ ಸರ್. ಇದು ಬಂದು 2017 ಮಾಡಲು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ವಿತ್ CNG ಇದೆ. CNG ವಿತ್ AC ಕೂಡ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇದು ಬಂದು 3,65,000 ರೂಪಾಯಿಗೆ ಆಗುತ್ತೆ. 3,65,000. 3,65,000 ರೂಪಾಯಿಗೆ ಆಗುತ್ತೆ. ಓಕೆ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡೋಣ. ಓಕೆ. ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಬೇಕಾ ನಿಮಗೆ? ನೋಡಿ ಸರ್. 11 ಮಾಡಲು ಓನರ್ ಮಾತ್ರ 5th ಓನರ್ ಆಗಿದೆ. 1,95,000 ರೂಪಾಯಿಗೆ ಆಗುತ್ತೆ. 1,95,000. 5 ಸೀಟರ್ ವಿತ್ AC ಬರುತ್ತೆ. ವಿತ್ AC 1,95,000ಕ್ಕೆ 1,95,000 ಬನ್ನಿ. ಇನ್ನ ಒಂದು 5-10,000 ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡಿಕೊಡೋಣ. ಇಯರ್ ಅಂಡ್ ಆಫರ್. ನೆಕ್ಸ್ಟ್ ಸರ್. ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 3,85,000 ರೂಪಾಯಿಗೆ ಆಗುತ್ತೆ. 3,85,000ಕ್ಕೆ ಖಂಡಿತ ಮಾಡಿಸ್ಕೊಡೋಣ. 7 ಸೀಟರ್ ವೆಹಿಕಲ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಇರೋದು. ನೆಕ್ಸ್ಟ್ ವೆಹಿಕಲ್ ಬಂದು 12 ಸಿಂಗಲ್ ಓನರ್
ಸರ್ 5 ಸೀಟರ್ ವೆಹಿಕಲ್ ಇಲ್ಲ, ಇದು ಕೂಡ 7 ಸೀಟರ್ 7 ಸೀಟರ್ ವೆಹಿಕಲ್ 7 ಸೀಟರ್ ವೆಹಿಕಲ್ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಬರೀ 2,85,000 ರೂಪಾಯಿಗೆ ಆಗುತ್ತೆ. 2,85,000ಗೆ 80,000 ಮಾಡಿ ಸರ್. 2,80,000ಗೆ ಸಿಗ್ತಿರೋದು 7 ಸೀಟರ್ ವೆಹಿಕಲ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು 8 ಸೀಟರ್ ಸರ್. ಇದು 8 ಸೀಟರ್ 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. Okay. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 54,000 ಓಡಿದೆ. ಇದ್ರ ಕಾಸ್ಟ್ ಬಂದು 3,45,000 ರೂಪಾಯಿಗೆ ಆಗುತ್ತೆ. 3,45,000ಕ್ಕೆ. ಹೌದು. ಓಕೆ. ಡಸ್ಟರ್ ಸರ್ ಡಸ್ಟರ್ ಬಂದು 2012 ಮಾಡಲು 3rd ಓನರು 110 PS ಡೀಸೆಲ್ ಗಾಡಿ. ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಇದು. ಗಾಡಿ ಬಂದು ಓನರ್ 3rd ಓನರ್ ಆಗಿದೆ ಸರ್. ಬರೀ 2,50,000 ರೂಪಾಯಿ ಕೊಡ್ತೀನಿ. 250ಗೆ 2,50,000 ರೂಪಾಯಿಗೆ 12 ಮಾಡಲು ಒಂದು ಡಸ್ಟರ್ 110 PS ಗಾಡಿ ಕೊಡ್ತೀನಿ ಸರ್ ನಾನು. ಓಕೆ. ಹಾಗೆ ಎಲ್ಲೋ ಬೋರ್ಡು ಕಮರ್ಷಿಯಲ್ ನೋಡೋರಿಗೆ ಇಲ್ಲೂ ಗಾಡಿಗಳಿದೆ ಸರ್. 15 ಮಾಡಲು 3rd ಓನರು 1,75,000 ರೂಪಾಯಿ ಕೊಟ್ಬಿಡೋಣ ಸರ್. 1,75,000ಕ್ಕೆ 1,75,000 ರೂಪಾಯಿಗೆ 15 ಮಾಡಲು ಎಲ್ಲೋ ಬೋರ್ಡ್ ಡಿಸೈರ್ ಕೊಡೋಣ. ಡಿಸೈರ್. ಇನ್ನೊಂದು ಕಮರ್ಷಿಯಲ್ ನೋಡೋರಿಗೆ ಬೊಲೆರೋ. ಸರ್ ಬೊಲೆರೋ ಕ್ಯಾಂಪರ್ 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2-in-1 ಇದು. 5 ಜನ ಪ್ಯಾಸೆಂಜರ್ ಕುಂತ್ಕೋಬೋದು, ಲಗೇಜ್ ಹೊಡಿಬೋದು. 4,10,000 ರೂಪಾಯಿಗೆ ಆಗುತ್ತೆ. ಏನಾದರೂ ರೌಂಡ್ ಫಿಗರ್ ಏನಾದರೂ ಚಾನ್ಸ್ ಬರಲಿ ಸರ್. ಕಸ್ಟಮರ್ ಇಷ್ಟ ಆಯ್ತು ಅಂದ್ರೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. Next ನಾವು ಹೇಳಿದ ರೇಟ್ ಅವ್ರು ಕೊಡಲ್ಲ, ಅವ್ರು ಕೇಳಿದ ರೇಟ್ ನಾವು ಕೊಡೋಲ್ಲ. ಹೌದು. ಒಂದು 4 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿಕೊಡೋಣ. ಓಕೆ. ದೋಸ್ತ್ ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 2 ಲಕ್ಷ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಖಂಡಿತ ಕೊಡಿ. ಇನ್ನೂ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಮಾಡಿಕೊಡೋಣ. ಕಂಟೈನರ್ ಗಾಡಿ ವಿತ್ ಕಂಟೈನರ್ ಗಾಡಿ ಸರ್. ಓಕೆ. 2 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಬನ್ನಿ. ಓಕೆ. ವ್ಯಾಗನರ್ 14 ಮಾಡಲು ವ್ಯಾಗನರ್ ಬರೀ 2,25,000. 2,25,000. 2,25,000 14 ಮಾಡಲು. ಯುನೀಕ್ ಕಲರ್. ಹೌದು. ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರಾ ಸರ್. ಸ್ಯಾಂಟ್ರಾ ಬರೀ 1,25,000 ಮಾಡಲು. 11 ಮಾಡಲು. 11 ಮಾಡಲು 1,20,000. ಓನರ್ ಮಾತ್ರ 5th ಓನರ್ ಆಗಿದೆ. ಅದರಲ್ಲೂ ಇನ್ನೂ 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಓಕೆ. I20 ಸರ್. I20 18 ಮಾಡಲು 2nd ಓನರ್ ವೆಹಿಕಲ್. ಮ್ಯಾಗ್ನಾ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಸರ್ ಒಂದು 5,25,000 ರೂಪಾಯಿಗೆ ಆಗುತ್ತೆ. 5,25,000ಕ್ಕೆ 5,25,000 ರೂಪಾಯಿಗೆ ಆಗುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು ಗಾಡಿ. ಇವತ್ತೊಂದು ಡೆಲಿವರಿ ಹೋಗಿದೆಯಲ್ಲ ಅಣ್ಣ ಈ ಥರ ಗಾಡಿ? ಹೌದು ಸರ್. ಹೋಗಿದೆಯಾ? ಹೋಗಿದೆ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹೌದು. ಓಕೆ. ನೆಕ್ಸ್ಟ್ ವೆಹಿಕಲ್ ಅಣ್ಣ? ಸರ್ ಆಲ್ಟೋ LXi 2010 ಮಾಡಲು 2nd ಓನರ್ ವೆಹಿಕಲ್. ಶೋರೂಮ್ ಟೇಸ್ಟ್ ಎಲ್ಲ ಐತೆ. ಇದು ಫೈನಲ್ ಟು ಫೈನಲ್ 1,95,000 ರೂಪಾಯಿ ಆಗುತ್ತೆ. ಫಿಕ್ಸೆಡ್ ರೇಟು, ನೋ ಬಾರ್ಗಿನ್ ಅಂತ ಯಾಕಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಶೋರೂಮ್ ಟೇಸ್ಟ್ ಎಲ್ಲ ಐತೆ. ಹಂಗಾಗಿ 1,95,000 ರೂಪಾಯಿ ಇದಕ್ಕೆ ಬೇಕು. ಹಾಗೆ ಸ್ವಿಫ್ಟ್ ನೋಡ್ತಿದ್ರೆ ಹೇಳಿ ಸರ್. ಸ್ವಿಫ್ಟ್ ಬಂದು 17 ಮಾಡಲು 2nd ಓನರ್ VXi ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 4,45,000 ರೂಪಾಯಿಗೆ ಆಗುತ್ತೆ. 4,45,000. 4,45,000 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ಹಾಗೆ ನೆಕ್ಸ್ಟ್ I10 ಸರ್. I10 ಬಂದು ವಿತ್ ಸನ್ ರೂಪ್ ಇದೆ. ಆಟೋಮೆಟಿಕ್ಕು ವಿತ್ ಸನ್ ರೂಪು. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಬರೀ 33,000 ಓಡಿದೆ. ಆಸ್ತಾ ಟಾಪ್ ಅಂಡ್ ಮಾಡಲು ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಕೂಡ ಇದು ತುಂಬ ಚೆನ್ನಾಗಿದೆ. 2,85,000 ರೂಪಾಯಿಗೆ ಆಗುತ್ತೆ. 2,85,000ಕ್ಕೆ ವಿತ್ ಸನ್ ರೂಪ್ ಇರೋ ಗಾಡಿ ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಇದು ಕೂಡ ಆಟೋಮೆಟಿಕ್ ವೆಹಿಕಲ್ಲು. 2010 ಮಾಡಲು 2nd ಓನರ್ ವೆಹಿಕಲ್. ಫ್ರೆಶ್ ಅಪ್ಸಿ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಗಾಡಿ. ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. 2,55,000ಕ್ಕೆ. ಹೌದು. ಓಕೆ. ಹಾಗೆ ಇನ್ನೊಂದು ಈ ಕಲರಲ್ಲಿ ಸಿಲ್ವರಲ್ಲಿ ಬೇಕನ್ನೋರಿಗೆ ಸಿಲ್ವರಲ್ಲಿ ಬೇಕು ಅಂದವ್ರಿಗೆ ವಿತ್ ಸನ್ ರೂಪ್ ಗಾಡಿ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್ ಸರ್. ಈ ಲೈನ್ ಪೂರ್ತಿ ಆಟೋಮೆಟಿಕ್ ವೆಹಿಕಲ್. 2012 ಮಾಡಲು 2nd ಓನರು. ಆಸ್ತಾ ಟಾಪ್ ಅಂಡ್ ವೇರಿಯಂಟು. ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. 84,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,35,000 ರೂಪಾಯಿಗೆ ಆಗುತ್ತೆ. 3,35,000ಕ್ಕೆ ವಿತ್ ಸನ್ ರೂಪ್ ಬರುತ್ತಲ್ಲ ಸರ್. ತುಂಬ ಜನ ಕೇಳ್ತಾ ಇರ್ತಾರೆ, ಮನೆ ಚಿಕ್ಕ ಮಕ್ಳು ಇರ್ತಾರಲ್ಲ ಅಂಥವ್ರು ಸನ್ ರೂಪ್ ಇರೋ ಗಾಡಿ ಇದೆಯಾ ಅಂತ ಕಾಲ್ ಮಾಡ್ತಾರೆ. ಬನ್ನಿ, ನಮ್ಮಲ್ಲಿ ಪ್ರೆಸೆಂಟ್ 2 ಗಾಡಿ ಇದೆ. I10 ಸನ್ ರೂಫಲ್ಲಿ ಸಿಗೋದು ತುಂಬಾ ರೇರ್ ಸರ್. ನಿಮ್ಮ ಹತ್ರ 2 ಗಾಡಿ ಇದಾವೆ. ಓಕೆ. ಯಾವ ಕಲರ್ ಬೇಕು ಆ ಕಲರ್ ಯಾವ ಕಲರ್ ಬೇಕಾದ್ರೆ ತಗೋಬಹುದು. ಲೋನ್ ಆಗುತ್ತಲ್ಲ ಇದಕ್ಕೆ? ಸರ್ 12 ಮಾಡಲು ಲೋನ್ ಸಿಗಲ್ಲ. ನೋಡೋಣ, ಸೇಟುಗಳ ಹತ್ರ ಬೇಕಂದ್ರೆ ಮಾಡಿಸ್ಕೊಡ್ಬೋದು. ಓಕೆ. ಹಾಗೆ ಬ್ಯಾಂಕಲ್ಲಂತೂ ಸಿಗಲ್ಲ ಸರ್. ಇದು ಕೂಡ ಆಟೋಮೆಟಿಕ್ ವೆಹಿಕಲ್. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್ ವೇರಿಯಂಟ್. ಬರೀ 3,15,000 ರೂಪಾಯಿಗೆ ಆಗುತ್ತೆ. 3,15,000. 3,15,000 ರೂಪಾಯಿಗೆ ಆಗುತ್ತೆ ಸಿಂಗಲ್ ಓನರ್ ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಆ ಕಡೆ ನೋಡ್ತೀರಿ, ತೊಗೊಂಬಿಡಿ ಅಣ್ಣ. ಹೇಳಿ. XUV 500 ಸರ್. XUV 500 88 ಟಾಪ್ ಅಂಡ್ ವೇರಿಯಂಟ್. 2015 ಮಾಡಲು 2nd ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಗಾಡಿ. ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಬಂದು 7 ಲಕ್ಷದ ಸರ್. 7,45,000 ಹೇಳೋದು. 7 ಲಕ್ಷಕ್ಕೆ ಕೊಟ್ಬಿಡೋಣ.
7 ಲಕ್ಷಕ್ಕೆ 7 ಲಕ್ಷಕ್ಕೆ ಕೊಡೋಣ. 15 ಮಾಡಲು W8 ವೇರಿಯಂಟು. ನೆಕ್ಸ್ಟ್ ರೆನಾಲ್ಡ್ ಲಾಡ್ಜಿನ ರೆನಾಲ್ಟ್ ಲಾಡ್ಜಿ ಬಂದು 7 ಸೀಟರ್ ವೆಹಿಕಲ್ 15 ಮಾಡಲು ಸಿಂಗಲ್ ಓನರ್ ಗಾಡಿ 110 PS, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು. ಇದು ಬಂದು ಒಂದು 4,75,000 ಕೋಟಿಂಗ್ ಇರೋದು. 4,55,000 ರೂಪಾಯಿ ಕೊಡೋಣ. 4,55,000 7 ಸೀಟರ್ ವೆಹಿಕಲ್ ಸರ್. ರೂಫ್ AC ಎಲ್ಲ ಬರುತ್ತೆ ಗಾಡಿ. ಹೌದು. ಮ್ಯಾಗ್ ವಿಲ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ಗಾಡಿ ನೋಡ್ಬೋದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಹಿಂದ್ಗಡೆ ಹೋಗೋದಾದ್ರೆ ಯಾವ ವೆಹಿಕಲ್ ತೋರಿಸ್ತೀರಾ ಸರ್? ಇನ್ನೊಂದು ಆಲ್ಟೋ 800 ಇದೆ ನೋಡಿ, ಹೇಳಿ. 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 2,30,000. 2,30,000. 2,30,000. ಓಕೆ. ಆ ಕಡೆ ಬೊಲೆನೋ ಬಂದು ಸರಿ 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 77,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟಾಪ್ ಅಂಡ್ ವೇರಿಯಂಟು, ಪೆಟ್ರೋಲ್ ಗಾಡಿ. ಇದು ಬಂದು 5,35,000 ರೂಪಾಯಿ ಆಗುತ್ತೆ. ಬನ್ನಿ ಒಂದು 5,15,000 ರೂಪಾಯಿ ಮಾಡ್ಕೊಡೋಣ. 5,15ಕ್ಕೆ ಪುಷ್ ಬಟನ್ ಆಲ್ಫಾ ಟಾಪ್ ಅಂಡ್. ನೆಕ್ಸ್ಟ್ ಸರ್ ಇದು ಕೂಡ ಆಲ್ಫಾ ಟಾಪ್ ಅಂಡ್ ವೇರಿಯಂಟು, ಡೀಸೆಲ್ ಗಾಡಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ ಸರ್ ಇದು ಬಂದು 17 ಸೆಕೆಂಡ್ ಓನರ್ ವೆಹಿಕಲ್ 6,10,000 ರೂಪಾಯಿಗೆ ಆಗುತ್ತೆ. 6,10,000. 6,10,000. ನಿಮ್ಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಯಾವ್ದು ಬೇಕಾ ಚಾಯ್ಸ್ ಮಾಡ್ಕೊಳ್ಳಿ. ಎರಡು ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ತನಕ ಲೋನು ಮಾಡಿಸ್ಕೊಡೋಣ. 2 ಟಾಪ್ ಅಂಡ್ ಆಗಿದೆ. 2 ಟಾಪ್ ಅಂಡ್ ವೇರಿಯಂಟ್. ನೆಕ್ಸ್ಟ್ ಡಸ್ಟರ್ ಸರ್ ಡಸ್ಟರ್ ಬಂದು 110 PS ಇದೆ, 85 PS ಇದೆ. 14 ಮಾಡಲು ಸೆಕೆಂಡ್ ಓನರ್ ಗಾಡಿ 4,35,000 ರೂಪಾಯಿಗೆ ಆಗುತ್ತೆ. 85 PS. ಸರ್ 85 PS ಬಂದು 4,10,000 ರೂಪಾಯಿಗೆ ಆಗುತ್ತೆ. ಇದು ಕೂಡ 14 ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್. ನೆಕ್ಸ್ಟ್ ಇಟಿಯೋಸ್ ಇಲ್ಲ ಟೊಯೋಟಾ ಗ್ಲಾನ್ಸಾ 24 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರೀ 50,000 ಓಡಿದೆ. ಈ ವರ್ಷನ್ ಗಾಡಿ ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು ಬಂದು ಒಂದು 6,25,000 ಹೇಳೋದು. ಬನ್ನಿ ಒಂದು 5,95,000 ರೂಪಾಯಿ ಕೊಡೋಣ. 5,95,000 ಅಂದರೆ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಂತ ಖಂಡಿತ ನಮ್ಮಲ್ಲಿ ನಾವು ಹೇಳಲ್ಲ, ಆದರೂ ಆಗ್ಬೋದು. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ಒಂದು 80% ತನಕ ಟ್ರೈ ಮಾಡ್ಬೋದು. ಆಗಿರೋ ಚಾನ್ಸಸ್ ಇದೆಯಾ ಸರ್? ಅಂದರೆ ಹಳೆಯಲ್ಲಿ ಅಂದರೆ ಸಿಬಿಲ್ ಚೆನ್ನಾಗಿ 0 ಪೇಮೆಂಟಲ್ಲಿ ನಮ್ಮಲ್ಲಿ ಆಗಿಲ್ಲ ಸರ್. ಆಗಿಲ್ವಾ? ಆಗಿಲ್ಲ, ಖಂಡಿತ ಆಗಿಲ್ಲ. ಮ್ಯಾಕ್ಸಿಮಮ್ ಒಂದು 80%. ಪ್ರೊಫೈಲ್ ಮೇಲೆ ಡಿಪೆಂಡ್. ಒಂದು 7 ಲಕ್ಷ ಹೇಳಿದ್ರೆ ಒಂದು 6 ಲಕ್ಷ ಆದರೂ ಆಗ್ಬೋದು. ಓಕೆ, ಆ ಥರ. ಹಾಗೆ ನೆಕ್ಸ್ಟ್ ನಾವಂತೂ ಗ್ಯಾರಂಟಿ ಹೇಳೋದು 80% ಗ್ಯಾರಂಟಿ ಆಗುತ್ತೆ. ಖಂಡಿತ. ಶಿಫ್ಟ್ ಬಂದು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 83,000 ಓಡಿದೆ. ZXi ಟಾಪ್ ಅಂಡ್ ವೇರಿಯಂಟ್. ಓಕೆ. ಪೆಟ್ರೋಲ್ ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು ಸರ್ 5 ಲಕ್ಷ ಹೇಳೋದು. 4,90,000 ರೂಪಾಯಿಗೆ ಆಗುತ್ತೆ. 4,90,000. 4,90,000 ರೂಪಾಯಿಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ 80% ಲೋನ್ ಸಿಗುತ್ತೆ. ನೆಕ್ಸ್ಟ್ ಬ್ರೀಜಾ ಬಂದು 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ರೀನಂಬರ್ ಆಗಿರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬರೀ 40,000 ಓಡಿದೆ. ZDI ಗಾಡಿ ತುಂಬ ಚೆನ್ನಾಗಿದೆ. ಇದು ಬಂದು 7,65,000 ಹೇಳೋದು. ಬನ್ನಿ ಒಂದು 7,45,000 ರೂಪಾಯಿ ಕೊಡೋಣ. 7,45. 7,45,000 ರೂಪಾಯಿ ಕೊಡೋಣ. ಬೈಕ್ ನೋಡೋರು ಒಂದು ಬೈಕ್ ಸರ್ ಬೈಕ್ 1,65,000 ರೂಪಾಯಿ ಸರ್, ಫಿಕ್ಸೆಡ್ ರೇಟ್. ಓಕೆ, 1,65,000. 23 ಮಾಡಲು ಓಕೆ, ಸಿಂಗಲ್ ಓನರ್ ಗಾಡಿ 1,500 ಕಿಲೋಮೀಟರ್ ಓಡಿದೆ. ಫಿಕ್ಸೆಡ್ ರೇಟ್ 1,65,000. ಯಾರಾದರೂ ತಗೊಂಡು ಹೋಗ್ಬೋದು. ಓಕೆ.